ಕೊಡ್ತಾ ಇದೆ. ಸಾಧಾರಣವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಮತ್ತು ನಮ್ಮ ಸೇನೆ ವಿಶೇಷವಾಗಿ ಯಾವತ್ತೂ ಕೂಡ ಉರಿ ಸೆಕ್ಟರ್ ಆಗಿರ್ಬೋದು ಅಥವಾ ಪಹಲ್ಗಾಮ್ ಸಂದರ್ಭದಲ್ಲೂ ಕೂಡ 12 ದಿನಗಳ ಗ್ಯಾಪ್ ತಗೊಂಡಿತ್ತು. 10 ರಿಂದ 12 ದಿನಗಳ ಗ್ಯಾಪ್. ಸ್ವತಃ ಪಾಕಿಸ್ತಾನ ಇದನ್ನು ಪದೇ ಪದೇ ಹೇಳ್ತಾ ಇತ್ತು, ಅವರು 10-12 ದಿನದಲ್ಲಿ ವಾಪಸ್ ಹೊಡೀತಾರೆ ಅಂತೇಳಿ. ಈ ಬಾರಿ 15 ದಿನ. ಅದು ಕೂಡ ಎಲ್ಲರ ಗಮನ ಇವತ್ತು ನಡೆಯುವಂಥ ಮಾಕ್ ಡ್ರಿಲ್ ಕಡೆ ಇತ್ತು. ಪಾಕಿಸ್ತಾನದ ಗಮನ ಕೂಡ ಮಾಕ್ ಡ್ರಿಲ್ ಕಡೆ ಇತ್ತು. ಎಲ್ಲರೂ ಅದರ ಬಗ್ಗೆ ಗಮನ ಹರಿಸ್ತಾ ಇರಬೇಕಾದ್ರೆ ರಾತ್ರಿ 50 ಭಯೋತ್ಪಾದಕರು ಮಟಾಶ್. ನಾವೊಂದು ಮಾತನ್ನು ಹೇಳ್ತಾ ಇದ್ದೀವಿ, ಕೇವಲ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ ಈ ಬಾರಿ, ಕೇವಲ ಏರ್ ಸ್ಟ್ರೈಕ್ ಅಲ್ಲ ಈ ಬಾರಿ ಸ್ವಲ್ಪ ದೊಡ್ಡದು ಬೇಕು. ನರೇಂದ್ರ ಮೋದಿ ಅವರಿಂದ ಅದನ್ನು ನಿರೀಕ್ಷೆ ಮಾಡ್ತಾ ಇತ್ತು. ಯಾಕಂದರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಆಗಿದ್ದಂಥ ಸರ್ಕಾರದ ವಿರುದ್ಧ ಅವರ ಆರೋಪ ಇದೇ ಆಗಿತ್ತು. ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಹೋದಾಗ ನಾವು ವಿಶ್ವಸಂಸ್ಥೆ ಅಮೆರಿಕದ ಮುಂದೆ ಹೋಗಿ ಪತ್ರ ಬರೀತಾ ಇದ್ದೀವಿ, ಲವ್ ಲೆಟರ್ ಬರೀತಾ ಇದ್ವಿ, ಗೊಗ್ಗರಿತಾ ಇದ್ದೀವಿ. ಜಾನಾ ಹೈ ತೋ ಪಾಕಿಸ್ತಾನ ಪೇ ಜಾವನಾ, ಗುಸ್ಕೆ ಮಾರೆಂಗೆ, ಇನ್ನು ಮುಂದೆ ಹಂಗಾಗಲ್ಲ, ಗುಸ್ಕೆ ಮಾರೆಂಗೆ ಅನ್ನುವಂಥ ವಿಚಾರಗಳು ಪದೇ ಪದೇ ಕಜ್ಜಿ ನಾಯಿ ಥರ ಏಟು ತಿಂದ ನಂತರ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾ ಇರಲಿಲ್ಲ. ಪದೇ ದಾಳಿ ಆಗತ್ತೆ. ಇದು ಹಿಂದಿಯಲ್ಲಿ ಒಂದು ಗಾದೆ ಮಾತಿದೆ, ಒಂದು ಕೋತಿ ಪದೇ ಸಿಂಹ ಅಥವಾ ಹುಲಿಯ ಕಪಾಳಕ್ಕೆ ಬಂದು ಹೊಡೆಯೋದು ಮರ ಹತ್ತೋದು, ಸಿಂಹ ಕೂಡ ಕೋತಿ ಅಲ್ವಾ, ಬಿಡು. ಆದರೆ ನೋಡುಗರಿಗೆಲ್ಲ ಒಂದು ತಮಾಷೆ ಆಗಿಬಿಡ್ತು, ಏನ್ರಿ ಕೋತಿ ಈ ತರ ಕಪಾಳಕ್ಕೆ ಕೊಡ್ದು ಹೋಗ್ತಾ ಇದೆ ಅಂತೇಳಿ. ಅಂತ ಒಂದು ಪರಿಸ್ಥಿತಿ ಆಗಿತ್ತು. ಏನ್ ಪಾಕಿಸ್ತಾನ ಅಂತೀರಿ, ಏನು ಬಲಶಾಲಿ ಅಂತೀರಿ, ಏನು 3ನೇ ಆರ್ಥಿಕ ಅಂತೀರಿ, ಏನು 4ನೇ ಅತಿ ದೊಡ್ಡ ಸೈನ್ಯ ಅಂತೀರಿ, ಹೊಡೀರಿ ಅನ್ನುವಂಥದ್ದು. ಆಮೇಲೆ ಒಂದು ಮಾತು ಪದೇ ಹೇಳ್ತಾ ಇದೀವಿ, ನಮ್ಗೆ ಗೊತ್ತಿದೆ ಯುದ್ಧ ಅನ್ನೋದು ಸುಲಭ ಅಲ್ಲ. ಯುದ್ಧ ಅನ್ನೋದು 3ನೇ ಆರ್ಥಿಕತೆಯತ್ತ ಸಾಕ್ತಾ ಇರುವಂಥ ಭಾರತವನ್ನು ಎಲ್ಲಿಂದ ಎಲ್ಲಿಗೆ ತಗೊಂಡೋಗ್ಬೋದು. ಆದರೆ ಎಲ್ಲರ ಮನಸ್ಸಲ್ಲಿ ಒಂದಿತ್ತು, ಬದುಕಿದ್ರೆ ಹುಲಿ ತರ ಬದುಕಬೇಕು, ಈ ಕುನ್ನಿಗಳ ತರ ಬದುಕುವಂತ ಅಗತ್ಯ ಇಲ್ಲ. ಹೊಡೆಯೋದಂತೆ ಓಡಿಸ್ಕೊಳ್ಳೋದಂತೆ. ಆಮೇಲೆ ಶಾಂತಿ ಮಾತುಕತೆ. ಯಾವನಿಗೆ ಬೇಕಿತ್ತು ಶಾಂತಿ? ಆ ಸಂದರ್ಭದಲ್ಲಿ ಹೊಡಿಲೇಬೇಕು, ಶಾಶ್ವತವಾಗಿ ಹೊಡಿಬೇಕು. ಪಾಕಿಸ್ತಾನವನ್ನು ಶಾಶ್ವತ ಅಂಗವೈಕಲ್ಯಕ್ಕೆ ತಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ಆಗಿದೆ. ನಮ್ಮ ಸೈನ್ಯ ಅದನ್ನು ಮಾಡಿ ತೋರಿಸಿದೆ. ಕೇವಲ ವೀಕ್ಷಕರ ನೆನಪಿರಲಿ, 1971ರಲ್ಲಿ ನಡೆದಂಥ ಮಾಣೆಕ್ ಶಾ ಅವರ ಹತ್ರ ಇಂದಿರಾ ಗಾಂಧಿ ಅವರು ಕೇಳ್ತಾರಂತೆ, ಯುದ್ಧ ಮಾಡಿ ಅಂತ ಕೇಳ್ತಾರಂತೆ. ಮಾಣೆಕ್ ಶಾ ಹೇಳ್ತಾರಂತೆ, ಆಗೋದಿಲ್ಲ ಯುದ್ಧ ಮಾಡೋದಕ್ಕೆ, 6 ತಿಂಗಳು ಟೈಮ್ ಕೊಡಿ ಅಂತ ಹೇಳ್ತಾರಂತೆ. ಇಂದಿರಾ ಗಾಂಧಿ ಕೇಳ್ತಾರೆ, 6 ತಿಂಗಳು ಟೈಮ್ ಕೊಡ್ತಾರೆ. 6 ತಿಂಗಳು ಟೈಮ್ ಕೊಟ್ಟ ನಂತರ ನೋಡಿ ದೃಶ್ಯಾವಳಿಗಳು ನೋಡಿ, ಇದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಗ್ರಹಣದ ಚಿತ್ರೀಕರಣ ಅಲ್ಲ, ಇದು ದೀಪಾವಳಿ ಪಟಾಕಿನೂ ಅಲ್ಲ. ಪಾಕಿಸ್ತಾನಕ್ಕೆ ಗ್ರಹಣ ಬಡಿದಿರುವಂತ ದೃಶ್ಯಾವಳಿ. ದೃಶ್ಯ 1 ಯಾವ ತರ ಬಾಂಬ್, 2ನೇ ಬಾಂಬ್, 3ನೇ ಬಾಂಬ್, 4ನೇ ಬಾಂಬ್, 5ನೇ ಬಾಂಬ್, 6ನೇ ಬಾಂಬ್. ಈಗ ಯಾರಾದ್ರೂ ಪ್ರೂಫ್ ಕೇಳೋರು ಬೇಕಿದ್ರೆ ಫೋಟೋ ತಗೊಂಡಿಟ್ಬಿಡಿ. ಕ್ಷಿಪಣಿ ದಾಳಿ ಮಾಡಿರ್ತಕ್ಕಂಥದ್ದು, ಉಗ್ರರ ನೆಲೆಗಳನ್ನು ಹುಡುಕಿ ಸ್ಪೆಸಿಫಿಕ್ ಟಾರ್ಗೆಟೆಡ್ ದಾಳಿ ಮಾಡಿರ್ತಕ್ಕಂಥದ್ದು, ಕ್ಷಿಪಣಿಗಳನ್ನು ಬಳಸಿ, ರಫೇಲ್ ಯುದ್ಧ ವಿಮಾನವನ್ನು ಬಳಸಿ ಕ್ಷಿಪಣಿಗಳನ್ನು ಬಳಸಿ ಮಾಡಿರ್ತಕ್ಕಂಥ ಒಂದು ದಾಳಿ ಇದು. 10 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಭಾರತ ಯಾವುದೇ ರೀತಿಯ ಬಾಂಬ್ ಆಗಲಿ, ಅಣ್ವಸ್ತ್ರಗಳ ಅಂಥದ್ದು ಯಾವ ಪ್ರಯೋಗನೂ ಇಲ್ಲ. ದಿಸ್ ಇಸ್ ಜಸ್ಟ್ ವಾರ್ ಅಗೇನ್ಸ್ಟ್ ಟೆರರಿಸಮ್. ಇದನ್ನ ಪಾಕಿಸ್ತಾನದ ವಿರುದ್ಧ ಯುದ್ಧ ಅಂತ ಭಾರತ ಹೇಳಿಲ್ಲ. ಜರ್ಮನಿಗಿರ್ಬೋದು, ಅಮೆರಿಕಕ್ಕಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ಈ ಕುರಿತಾದ ಮಾಹಿತಿಯನ್ನ ಕೊಟ್ಟೇನೆ ನಾವು ಹೀಗೆ ಉಗ್ರರನ್ನ ಟಾರ್ಗೆಟೆಡ್ ಆಗಿ ನಾವು ಅಟ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಮಾಹಿತಿ ಕೊಟ್ಟು ಮಾಡಿರ್ತಕ್ಕಂಥ. ನಿನ್ನೆ ಅಷ್ಟೇ ವಿಶ್ವಸಂಸ್ಥೆಯಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಪಾಕಿಸ್ತಾನ ಪದೇ ಕಾಶ್ಮೀರ ವಿಚಾರ ಮತ್ತು ಅಣುಬಾಂಬ್ ವಿಚಾರವನ್ನ ಎತ್ತಿತ್ತು. ಯಾವತ್ತೂ ಕೂಡ ನೋಡಿ ನೀವು, ನರೇಂದ್ರ ಮೋದಿ ಅವರು ಆ ಟೈಮಲ್ಲಿ ನಂತರ ಈ ಯುದ್ಧದ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರು ನಮ್ಮ ಬಳಿ ಅಣುಬಾಂಬ್ ಇದೆ, ಪರಮಾಣು ಬಾಂಬ್ ಇದೆ, ನಾವು ಹಾಗೆ ಮಾಡ್ತೀವಿ, ನಾವು ಹೀಗೆ ಮಾಡ್ತೀವಿ ಹೇಳೇ ಇಲ್ಲ. ಭಯೋತ್ಪಾದಕರ ವಿರುದ್ಧದ ಕಾರ್ಯಚಟುವಟಿಕೆ ಮುಂದುವರಿಯುತ್ತೆ ಅಂತ ಹೇಳಿದರು. ಅಮೆರಿಕ ಕೂಡ ನೇರವಾಗಿ ಹೇಳಿತ್ತು, ನೀವೇನೆಲ್ಲ ಭಯೋತ್ಪಾದನೆ ವಿರುದ್ಧ ಕ್ರಮ ಕೈಗೊಳ್ತೀರಿ ಅದಕ್ಕೆ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ ಅಂತೇಳಿ. ಆಮೇಲೆ ವೀಕ್ಷಕರ ನೆನಪಿರಲಿ, ವಿಶ್ವಸಂಸ್ಥೆಯಲ್ಲಿ 5 ಖಾಯಂ ರಾಷ್ಟ್ರಗಳಿದೆ. ಆ ಖಾಯಂ ರಾಷ್ಟ್ರಗಳಿಗೆ ವೀಟೋ ಪವರ್ಗಳಿರುತ್ತೆ, ಇನ್ಕ್ಲೂಡಿಂಗ್ ಚೀನಾ ಕೂಡ ಇದೆ. ಯಾವತ್ತಾದರೂ ಪಾಕಿಸ್ತಾನ ಅದನ್ನು ಎತ್ತಿದಾಗ ಅದನ್ನು ವೀಟೋ ಪವರ್ ಮುಖಾಂತರ ಅದನ್ನು ಪುಷ್ಟೀಕರಿಸದೇ ಇರುವಂಥ ಅವಕಾಶ ಇರುವಂಥದ್ದು ರಷ್ಯಾಗೆ. ರಷ್ಯಾ ನಮಗೆ ದೊಡ್ಡ ಬೆಂಬಲವಾಗಿ ನಿಂತಿದೆ.
ಅಷ್ಟು ಮಾತ್ರವಲ್ಲ, ಅಮೆರಿಕ ಕೂಡ ಬೆಂಬಲವಾಗಿ ನಿಂತಿದೆ, ಫ್ರಾನ್ಸ್ ಬೆಂಬಲವಾಗಿ ನಿಂತಿದೆ, ಇಟಲಿ ಬೆಂಬಲವಾಗಿ ನಿಂತಿದೆ. ಯಾಕಂತಂದರೆ ಈ ಇನ್ನೊಂದು ಬ್ಯಾಂಕ್ ಬರುತ್ತೆ, ವರ್ಲ್ಡ್ ಬ್ಯಾಂಕ್ನ ಜೊತೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಒಂದು ಬರುತ್ತೆ. ಇಟಲಿ, ಅದು G7 ಗ್ರೂಪ್ಗಳ ಪೈಕಿ ಇಟಲಿ ಆ ಹಣಕಾಸಿನ ವ್ಯವಹಾರಗಳನ್ನು ಬಹಳ ಮುಖ್ಯವಾಗಿ ನೋಡಿಕೊಳ್ಳುತ್ತೆ. ನಿರ್ಮಲಾ ಸೀತಾರಾಮನ್ ಅಲ್ಲಿಗೆ ಹೋಗಿ ಅವರನ್ನು ಮನವೊಲಿಸಿ ಅದನ್ನು ಒಂದು ಗ್ರೇ ಲಿಸ್ಟ್ಗೆ ಸೇರಿಸಿ ಅಂತೇಳಿ, ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ಗೆ ಸೇರಿಸಿ. ಈ ಸಂದರ್ಭದಲ್ಲಿ ನೀವು ಸಹಾಯ ಮಾಡಿದ್ರೆ ಉಗ್ರಗಾಮಿ ಚಟುವಟಿಕೆಗಳಿಗೆ ಸಹಾಯ ಮಾಡಿದ್ರೆ ದುಡ್ಡು ಕೊಡಬೇಡಿ ಅಂತ, ಈಗ ದುಡ್ಡು ಕೊಟ್ರೆ ಉಗ್ರಗಾಮಿ ಚಟುವಟಿಕೆಗಳಿಗೆ ನೇರವಾಗಿ ದುಡ್ಡು ಕೊಟ್ಟಾಗಿರುತ್ತೆ. ಆ ಮನವರಿಕೆಯನ್ನು ಮಾಡಿಕೊಟ್ರು. ಇಟಲಿಯ ವಿದೇಶಾಂಗ ಸಚಿವರನ್ನ ಭೇಟಿಯಾಗಿ ಅದನ್ನು ಮನವರಿಕೆ ಮಾಡಿಕೊಟ್ರು. ಈ ನಡುವೆ ಪಾಕಿನ ಸಚಿವರೊಬ್ಬರು ಆ ಗಡಿಗೆ ಕರ್ಕೊಂಡ್ಬಂದು LOCಗೆ ಕರ್ಕೊಂಡ್ಬಂದು ನೋಡಿ ಎಷ್ಟು ಚೆನ್ನಾಗಿದೆ, ನಂದನವನವಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ. ಈ ಬಾರಿ 9 ಕಡೆ ಮತ್ತೊಮ್ಮೆ ಶ್ರೀಲಕ್ಷ್ಮಿ ಹೇಳಿದಾಗೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆ ಅಲ್ಲ ಇದು. ಇದು ನೋಡಿ, ಅದಕ್ಕೆ ಕೆಲವು ಡಿಪ್ಲೊಮ್ಯಾಟಿಕ್ ಮಾತುಗಳು ಬರುತ್ತೆ, ಡಿಪ್ಲೊಮ್ಯಾಟಿಕ್ ಸ್ಟ್ರಾಟಜಿಗಳಿರುತ್ತೆ. ಇದು ಭಯೋತ್ಪಾದನೆ, ನಮಗೆ ಯಾರು ಹೊಡೆದ್ರೆ ಅವ್ರಿಗೆ ಹೊಡಿತಾ ಇದ್ದೀವಿ, ನಮಗೆ ಯಾರು ಹೊಡೆದ್ರು ಅವ್ರು. ಯಾವುದೇ ದೇಶದ ವಿರುದ್ಧ ಅಥವಾ ನಾಗರಿಕರ ವಿರುದ್ಧ ಭಾರತ ಯುದ್ಧ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಇದು ಉಗ್ರಗಾಮಿ ಚಟುವಟಿಕೆಗಳನ್ನ ಮಟ್ಟ ಹಾಕುವ ಕೆಲಸ. ಇಡೀ ಜಗತ್ತು ಇವತ್ತು ಉಗ್ರಗಾಮಿ ಚಟುವಟಿಕೆಗಳ ವಿರುದ್ಧ ಇದೆ, ಉಗ್ರಗಾಮಿಗಳ ವಿರುದ್ಧ ಇದೆ. ಇಡೀ ಜಗತ್ತು ಉಗ್ರಗಾಮಿಗಳ ವಿರುದ್ಧ ಇದೆ. ಭಾರತ ಅದರ ನೇತೃತ್ವವನ್ನು ವಹಿಸಿದೆ. ಹೂಡಕ್ಕೆ ಉಗ್ರಗಾಮಿಗಳನ್ನ ಧ್ವಂಸ ಮಾಡುವಂತಹ ಒಂದು ಅವಕಾಶವನ್ನ ಭಾರತ ಲೀಡ್ ಮಾಡ್ತಾ ಇದೆ. ಆಮೇಲೆ ಭಾರತದ ಮುಖಂಡರು ಇದನ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಮೊನ್ನೆ ಕೂಡ ಒಂದು ಮಾತನ್ನು ಹೇಳಿದ್ವಿ ವೀಕ್ಷಕರೇ, ಇಂಥ ಒಂದು ದೇಶದ ಮೇಲೆ ಯುದ್ಧ ಆಗಬೇಕು ಅಂತಂದರೆ ಪರಿಪೂರ್ಣವಾದಂತಹ ಅದಕ್ಕೆ ಬೇಕಿರುವಂಥ ಸಾಕ್ಷ್ಯಗಳು ಸಿಗಬೇಕು. ಆದರೆ ಅದರ ಹೊರತಾಗಿ ಕೂಡ 100ಕ್ಕಿಂತಲೂ ಹೆಚ್ಚು ರಾಜತಾಂತ್ರಿಕರನ್ನು, ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ರಾಜತಾಂತ್ರಿಕರನ್ನು ಅಂದರೆ ಭಾರತದಲ್ಲಿರುವಂಥ ಬೇರೆ ಬೇರೆ ದೇಶದ ರಾಜತಾಂತ್ರಿಕರು, ಅಂಬಾಸಿಡರ್ ಅಂತ ಏನು ಕರಿತೀರಿ, ಅವರು IFS ಅಲ್ಲಿ ಆಗಿರ್ತಾರೆ, ನಮ್ಮ ಭಾರತ ಭಾಷೆಯಲ್ಲಿ IFS IAS ಆಗಿರ್ತಾರೆ. ಅವರನ್ನೆಲ್ಲ ಕರೆದು ವಿದೇಶಾಂಗ ಇಲಾಖೆಯ ಸಚಿವಾಲಯದಲ್ಲಿ ನಾರ್ತ್ ಬ್ಲಾಕಲ್ಲಿದೆ ಅದು, ಅದರಲ್ಲಿ ಕರೆದು ಪಾಕಿಸ್ತಾನದ ಡಿಜಿಟಲ್ ಸಾಕ್ಷ್ಯಗಳನ್ನು, ಯಾಕೆಂತಂದರೆ ಹೇಗೆ ಮುಂಬೈ ದಾಳಿ ಆಯಿತು ಅವತ್ತಿನ ದಿನಮಾನಗಳಲ್ಲಿ, ಆವತ್ತು ಕೂಡ ಹೇಗೆ ಕರಾಚಿಯಿಂದ ಕಂಟ್ರೋಲ್ ಮಾಡಲಾಗಿತ್ತು ಕಂಟ್ರೋಲ್ ರೂಮಿನಿಂದ, ಅದೇ ಥರ ಪಹಲ್ಗಾಮ್ ವಿಚಾರವನ್ನು ಕೂಡ ಕಂಟ್ರೋಲ್ ರೂಮಿನಿಂದ ಕಂಟ್ರೋಲ್ ಮಾಡಿ ನಮಗೆ ಆ ಭಯೋತ್ಪಾದಕರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂತೇಳಿ. ಯಾಕೆಂದರೆ ಈ ಬಾರಿ ಅವರು ಕೂಡ ಭಾಳ ಸ್ಮಾರ್ಟಾಗಿ ಏನು ಈ ಒಂದು ಆಪರೇಷನ್ ಮಾಡಿದ್ರು. ಯಾಕೆಂತಂದರೆ ಅಲ್ಲಿ ಲಷ್ಕರ್ ಎ ತಯ್ಯಬಾ ಆಗಲಿ ಅಥವಾ ಜೈಷೆ ಮೊಹಮ್ಮದ್ ಆಗಲಿ ಇದನ್ನು ಒಪ್ಕೊಂಡಿರಲಿಲ್ಲ, ಇಲ್ಲಿ ತನಕ ಒಪ್ಕೊಂಡಿಲ್ಲ. ಒಂದು ವೇಳೆ ಲಷ್ಕರ್ ಎ ತಯ್ಯಬಾ ಅಥವಾ ಜೈಷೆ ಮೊಹಮ್ಮದ್ ಒಪ್ಕೊಂಡ್ಬಿಟ್ರೆ ಅದು ಈಸಿಯಾಗಿ ಗೊತ್ತಾಗ್ಬಿಡ್ತದೆ ಇದು ಪಾಕಿಸ್ತಾನ ಪ್ರೇರಿತ ಅಂತೇಳಿ. ಪಾಕಿಸ್ತಾನ ಪ್ರೇರಿತ ಅನ್ನೋದನ್ನು ಎಲ್ಲೂ ಬರದಾಗಿ ನೋಡ್ಕೊಂಡಿದ್ರು. ಆದರೆ ನಮಗೊಂದು ಅವಕಾಶ ಇತ್ತು, ಯಾಕೆಂದರೆ ಯಾವುದೇ ದೇಶದ ವಿರುದ್ಧ ಯುದ್ಧ ಮಾಡೋದಕ್ಕೆ ಅಷ್ಟು ಸುಲಭದಲ್ಲಿ ಅವಕಾಶ ಸಿಗೋದಿಲ್ಲ. ಆದರೆ ಅವರೇ ಹೌದು ಅಂತ ಹೇಳಿದ್ರೆ ಅವಕಾಶ ಸಿಗುತ್ತೆ. ಆದರೆ ಭಾರತ ಏನು ಮಾಡ್ತದೆ ಅಂದರೆ ಎಲ್ಲ ರಾಷ್ಟ್ರಗಳ ಮುಂದೆ ನೋಡಿ, ನಾವು ಇದಕ್ಕೆ ಪ್ರತೀಕಾರ ತೀರ್ಕೊಳ್ತೀವಿ, ಇದು ಭಯೋತ್ಪಾದನೆ ವಿರುದ್ಧದ ಹೋರಾಟ ಅಂತ ಹೇಳುವಾಗ ಅಮೆರಿಕಾದಂಥ ರಾಷ್ಟ್ರಗಳು ಕೂಡ ಜೈ ಎಂದು ಬಿಟ್ಟು ನಾವು ಇದಕ್ಕೆ ಕೈ ಜೋಡಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತೀವಿ. ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಭಾರತದಲ್ಲಿ ಜಮ್ಮುವಿನ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿದೆ. ಜಮ್ಮು, ಕಥುವಾ, ಸಾಂಬಾ, ರಜೌರಿ, ಪೂಂಚ್ನಲ್ಲಿ ಆ ಗಡಿ ಪ್ರದೇಶಗಳಲ್ಲೆಲ್ಲ ಸಾರ್ವಜನಿಕ ಚಟುವಟಿಕೆಗಳು, ಶಾಲಾ ಕಾಲೇಜುಗಳು ಇದನ್ನೆಲ್ಲ ಬಂದ್ ಮಾಡಲಾಗಿದೆ. LOCನಲ್ಲಿ ಗುಂಡಿನ ಚಕಮಕಿ ನಿರಂತರವಾಗಿ ನಡೀತಾನೆ ಇದೆ. ಪಾಕಿಸ್ತಾನ ಏನು ಸುಮ್ಮನೆ ಕೂತಿಲ್ಲ. 12 ದಿನಗಳಿಂದ ನಿರಂತರವಾಗಿ ಸೀಸ್ಫೈರ್ ವೈಲೇಷನ್ ಆಗೇ ಹೋಗಿದೆ. ಹೇಗೂ ನಿರಂತರವಾಗಿ ಇವತ್ತಂತೂ ನಿರಂತರವಾಗಿ ಗುಂಡಿನ ಚಕಮಕಿ ಮತ್ತು ನಮ್ಮ ಸಶಸ್ತ್ರ ಪಡೆಗಳು ಅದನ್ನು ಬಹಳ ಸಮರ್ಥವಾಗಿ ಎದುರಿಸ್ತಾ ಇದ್ದಾವೆ. LOCಗೆ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ಸಿಕ್ಕಾಪಟ್ಟೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಅದನ್ನ ನಮ್ಮ ಸೈನ್ಯ, ಭೂಸೇನೆ ಬಹಳ ದಕ್ಷವಾಗಿ ಅದನ್ನ ಎದುರಿಸ್ತಾ ಇದ್ದಾರೆ. ಇಲ್ಲಿಂದ ಕೂಡ ಏನು ಕಡಿಮೆ ಡಿಫೆನ್ಸ್ ಇಲ್ಲ. ನಾವಾಗಿ ಪಾಕಿಸ್ತಾನ ಸೇನೆಯನ್ನ ಇನ್ನೂ ಕೂಡ ಟಾರ್ಗೆಟ್ ಮಾಡಿಲ್ಲ. ಭಾರತ ಸ್ಪಷ್ಟಪಡಿಸಿದೆ ಜಗತ್ತಿಗೆ, ನಾವು ಯಾವುದೇ ಥರದ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿಲ್ಲ, ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಆದರೆ ಉಗ್ರರನ್ನ ಬಿಟ್ಟಿಲ್ಲ. ಕನಿಷ್ಠ 70 ಮಂದಿ ಉಗ್ರರನ್ನ ರಾತ್ರೋರಾತ್ರಿ ಹೊಡೆದು ಹಾಕಿದ್ದೀವಿ. ಇಲ್ಲಿ ಭಾರತದಲ್ಲಿ ಇನ್ನೇನು ನಾವು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ, ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಇದ್ದಾಗಲೇನೆ ಒಂದು ದಿನ ಮುಂಚಿತವಾಗಿ ಮಧ್ಯರಾತ್ರಿಯಲ್ಲಿ ಭಾರತ 50 ಮಂದಿ ಉಗ್ರರನ್ನ ಉಡೀಸ್ ಮಾಡಿರ್ತಕ್ಕಂಥದ್ದು. ಹುಡುಕಿ ಅವರ ನೆಲೆಗಳ ಮೇಲೆ ಪಾಕಿಸ್ತಾನದ ಬೇರೆ ಬೇರೆ ಭಾಗಗಳಲ್ಲಿ ಮತ್ತು POK ಎಸ್ಪೆಷಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇಲ್ಲಿನ 5 ಸ್ಥಳಗಳಲ್ಲಿ ಏನು ಉಗ್ರರ ಅಡಗುದಾಣಗಳಿದ್ವು ಅವುಗಳನ್ನ ಧ್ವಂಸಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಲೂಚಿಸ್ತಾನ್ ಮತ್ತು ಇನ್ನೊಂದು ರಾಜ್ಯ ಪಶ್ತೂನಿಗಳು ಅವರು ಕೂಡ ಒಂದು ರೀತಿಯಲ್ಲಿ ನೋಡಿ, ದೃಶ್ಯಾವಳಿಗಳು ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ. ಇದು ಮಿಸೈಲ್ ಅಟ್ಯಾಕ್ ಆಮೇಲೆ ಸೇನಾ ನೆಲೆಗಳ ಮೇಲೆ ಅಲ್ಲ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಭಯೋತ್ಪಾದಕರ ಶಿಬಿರಗಳ ಮೇಲೆ. ಈ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್, ಇದು ಕಂಪ್ಲೀಟ್ ಕಾಶ್ಮೀರ ನಮ್ಮದಾಗಿರುತ್ತೆ ವೀಕ್ಷಕರೇ.
ಯಾವಾಗ ಅದು ಯಾಕೆ LOC ಲೈನ್ ಆಫ್ ಕಂಟ್ರೋಲ್ ಅಂದಾಗ ಯಾಕೆ ಬಾರ್ಡರ್ ಇಲ್ಲ ನೋಡಿ. ಪಂಜಾಬ್ ಭಾಗದಲ್ಲಿ ನಾವು ಬಾರ್ಡರ್ ಹಾಕ್ಕೊಂಡಿದ್ದೀವಿ, ಅನೇಕ ಭಾಗಗಳಲ್ಲಿ ಬಾರ್ಡರ್ ಹಾಕ್ಕೊಂಡಿದ್ದೀವಿ. ಅಲ್ಲಿ 2-3 ಟೈಪ್ನ ಬಾರ್ಡರ್ ಬರುತ್ತೆ. ಒಂದು LOC ಬರುತ್ತೆ, ಮ್ಯಾಕ್ಮೋಹನ್ ರೇಖೆ ಅಂತ ಬರುತ್ತೆ, ಮತ್ತೊಂದು ಮಗದೊಂದು. ಈ LOC ಅಂತಂದರೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನನ್ನ ಗಡಿ ನಿಂದು, ನಿನ್ನ ಗಡಿ ನಂದು, ಇಷ್ಟೆಲ್ಲ ಗೋಡೆ ಕಟ್ಕೊಳ್ಳೋಕ್ಕಾಗಲ್ಲ. ಇದು ಶಿಮ್ಲಾ ಒಪ್ಪಂದದಲ್ಲಿ ಏನಾಯಿತು 1971ನಲ್ಲಿ ಆರಂಭದಲ್ಲಿ ನೋಡಿ. ಈಗಲೂ ಕೂಡ ನಾನು ಇದನ್ನು ಎತ್ತೋದು ಸರಿಯಾಗೋದಿಲ್ಲ ಅಂತ ಅನಿಸುತ್ತೆ, ಮತ್ತೆ ಅದು ರಾಜಕೀಯ ಥರ ಆಗುತ್ತೆ. ನೆಹರು ಮಾಡಿದಂಥ ಒಂದು ಪ್ರಮಾದ ಅಂತೇಳಿ ಈಗಲೂ ಹೇಳ್ತಾರೆ ಅದನ್ನು. ಯಾಕೆಂತಂದರೆ ಹರಿಸಿಂಗ್ ನಮಗೆ ಕಂಪ್ಲೀಟಾಗಿ ಕಾಶ್ಮೀರವನ್ನು ಕೊಟ್ಟ ನಂತರ ಓಕೆ ಅಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದರು, ಹಾಗಾಗಿ ಬೇಕಾದರೆ ಸಮರ್ಥಿಸಿಕೊಳ್ಳೋಣ, ಏನು ಶೇಖ್ ಅಬ್ದುಲ್ಲಾನನ್ನು ಅಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಮುಂದಿನ ದಿನಮಾನಗಳಲ್ಲಿ. ಆದರೆ ಒಂದು ಅಷ್ಟಾಗುವಾಗ ಪಾಕಿಸ್ತಾನದ ಸೇನೆ ಕಾಶ್ಮೀರಕ್ಕೆ ನುಗ್ಗಿ ಬಿಡ್ತದೆ, ನಮ್ಮ ಸೇನೆ ರೆಡಿ ಇರ್ತದೆ ನುಗ್ಗಿ ಹೊಡೆಯೋಕ್ಕೆ. ಆಗ ವಿಶ್ವಸಂಸ್ಥೆಯ ಬಳಿ ತಗೊಂಡೋಗ್ಬಿಡ್ತಾರೆ. ಅಲ್ಲಿ ನಿಂತದ್ದು ಅಲ್ಲಿಯೇ ಬಾಕಿ. ಅಲ್ಲಿಯನ್ನು ನೋಡಪ್ಪ, ಇಲ್ಲಿ ತನಕ ನೀನು ಬಂದಿದ್ಯಾ ವಾಪಸ್ ಹೋಗು, ಇಲ್ಲಿ ತನಕ ನಾನು ಬಂದಿದ್ದೀನಿ ವಾಪಸ್ ಹೋಗು. ಅವರು ಅದನ್ನು POK ಅಂತ ಮಾಡಿದ್ರು, ನಾವು ಅದನ್ನು POK ಅಂತ ಕರಿತೀವಿ. ಅವರು ಅದನ್ನು ಆಜಾದ್ ಕಾಶ್ಮೀರ, ನಾವಂಗೆ ಕರೆಯೋಂಗಿಲ್ಲ. ಆಜಾದ್ ಕಾಶ್ಮೀರ ಅಂತಂದರೆ ಆಜಾದ್ ಮಾಡಿದ್ದೀವಿ ನಾವು ಅಂತೇಳಿ. ಈಗಲೂ ಕೂಡ ನೀವು ಸೈನಿಕರು ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳು, ಕರ್ನಲ್ಗಳು, ಕಮಾಂಡರ್ಗಳನ್ನು ಕೇಳಿದಾಗ ಅವರು ಹೇಳೋ ಮಾತು ಆ LOC ಅನ್ನೋದಿದೆಯಲ್ಲ ಅದು ನಮಗೆ ಭಾಳ ದೊಡ್ಡ ತಲೆನೋವಾಗಿದೆ ಅಂಥೇಳಿ. ಆ ನಂತರ ದಿನಮಾನಗಳಲ್ಲಿ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗಲೂ ಕೂಡ ಲಾಹೋರ್ ತನಕ ಹೋಗಿದ್ವಿ ನಾವು. ಆದರೆ ನಾವು ಯಾವತ್ತೂ ಕೂಡ ಒಂದು ಅಲಿಪ್ತ ನೀತಿಯನ್ನು ಅನುಸರಿಸಿಕೊಂಡು ಬಂದವರು. ಆಮೇಲೆ ಈ 370 ತೆಗಿತಾರಲ್ಲ, 370 ತೆಗೆಯುವಾಗಲೂ ಅಷ್ಟೇ ನೋಡಿ ವೀಕ್ಷಕರೇ, ಚಾಣಾಕ್ಷತನ ಮೆರೆಯಬೇಕು ಅನ್ನೋದು ಅದಕ್ಕೆ. ಅಲ್ಲೇನು ರಾಕೆಟ್ ಸೈನ್ಸ್ ಮಾಡಲಿಲ್ಲ ಅವರು, ಅಥವಾ ಅಲ್ಲಿಕ್ಕೆ ಬೇಕಿರುವಂಥ ದೊಡ್ಡ ಸೈನ್ಯವನ್ನು ತಂದು ಹೊಡೆದಾಕಿ ಓಡಿಸಿ ಹಂಗೆ ಮಾಡಿಲ್ಲ. ಅಲ್ಲಿ ಒಂದು ಸಾಧಾರಣವಾಗಿ ಕಂಡೀಷನ್ಸ್ ಅಪ್ಲೈ ಅಂತಿರುತ್ತಲ್ವಾ, ಅದೇ ಥರ ಅದರಲ್ಲೊಂದು ಕಂಡೀಷನ್ಸ್ ಅಪ್ಲೈ ಅಂತ. ಇದೊಂದು ತಾತ್ಕಾಲ ನೋಡಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ಅಲ್ಲಿ ಮಧ್ಯರಾತ್ರಿ ಏರ್ ಸ್ಟ್ರೈಕ್ ಮಾಡಿರುವಂಥದ್ದು ನಮ್ಮ ಯುದ್ಧ ವಿಮಾನದಿಂದ ತೆಗೆದಿರ್ತಕ್ಕಂಥ ದೃಶ್ಯಗಳು ನೋಡಿ. ಎಷ್ಟು ಹತ್ತಿರದಿಂದ ಅಂದರೆ ನಿಮಗೆ ಅಲ್ಲಿ ರಸ್ತೆ ಮೇಲೆ ಹೋಗೋ ವೆಹಿಕಲ್ ಕಾಣುತ್ತೆ, ಸ್ಕೂಟರ್ಸಲ್ಲಿ ಹೋಗ್ತಾ ಇರುವಂಥದ್ದು ಕೂಡ ಕಾಣುತ್ತೆ. ಆ ನಂತರದಲ್ಲಿ ಎಲ್ಲೆಲ್ಲಿ ಸ್ಟ್ರೈಕ್ ನಡೆದಿದೆ, ಕ್ಷಿಪಣಿ ದಾಳಿ ಎಲ್ಲೆಲ್ಲಿ ನಡೆದಿದೆ, ಯಾವ ರೀತಿಯಲ್ಲಿ ನಡೀತು, ಉಗ್ರ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಸ್ಪೆಸಿಫಿಕ್ ಆಗಿ ಅದನ್ನ ಮಾತ್ರ ಉಳಿಸಿ ಮಾಡಿರ್ತಕ್ಕಂಥದ್ದು. ಸಾರ್ವಜನಿಕರಿಗೆ ಎಲ್ಲಿ ತೊಂದರೆ ಕೊಟ್ಟಿಲ್ಲ. ಲೇಟ್ ಆಗುತ್ತೆ ಅಂತ ಹೇಳುವಾಗ ಏನು ಅಂದ್ಕೊಂಡಿದ್ರು, ಬಟ್ ಲೇಟೆಸ್ಟ್ ಆಗಿ ಕೊಟ್ಟಿದ್ದಾರೆ, ಲೇಟೆಸ್ಟ್ ಆಗಿ ಸಖತ್ತಾಗಿ ಕೊಟ್ಟಿದ್ದಾರೆ. ಸಾಧಾರಣವಾಗಿ ಇಂಥ ದೃಶ್ಯಾವಳಿಗಳನ್ನು ನಾವು ಎಲ್ಲಿ ನೋಡ್ತಾ ಇದ್ದೀವಿ ಅಂತಂದ್ರೆ ಸಾಧಾರಣವಾಗಿ ಇಸ್ರೇಲಲ್ಲಿ ಆಗ್ತಾ ಇದ್ದ ಗಲಾಟೆ ಸಂದರ್ಭದಲ್ಲಿ ನೋಡ್ತಾ ಇದ್ವಿ. ಈಗ ಭಾರತ ಪಾಕಿಸ್ತಾನ ಅಂದರೆ ಉಗ್ರ ನೆಲೆಗಳ ಮೇಲೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ನಾವು ಪಾಕಿಸ್ತಾನ ಅಂದರೆ ಇದು ಡಿಪ್ಲೊಮಸಿ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ. ನೀವು ಹೆಂಗೆ ಅರ್ಥ ಮಾಡ್ಕೋತೀರಿ ಹಂಗೆ ನಾವು ಮಾತನಾಡುವಾಗ ಕೂಡ ಆ ಡಿಪ್ಲೊಮಸಿಯಲ್ಲಿ ನಮ್ಮದೇ ಆದ ಒಂದು ಭಾಷೆ ಇರುತ್ತೆ. ಇದು ಪಾಕಿಸ್ತಾನದ ವಿರುದ್ಧ ಅಂತ ನಮ್ಗೆ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪಾಕಿಸ್ತಾನದ ವಿರುದ್ಧ ಅಂತ ಹೇಳುವಾಗ. ಆದರೆ ಏನೋ ಅಳಿಯಲ್ಲ ಮಗಳ ಗಂಡ ಅನ್ನುವಂಥ ರೀತಿಯಲ್ಲಿ ಅದಕ್ಕೊಂದು ಶಿಸ್ತುಬದ್ಧ ಇರುತ್ತೆ. ಯಾಕಂದ್ರೆ ನಿಮ್ಗೆ ಯಾರು ತೊಂದರೆ ಮಾಡಿದ್ರು ಅವ್ರು ಕೊಡಿರಿ ಅಂತೇಳಿ. ಒಂದು ಸರ್ಕಾರ, ಒಂದು ದೇಶ ಅಂತ ಹೇಳುವಾಗ ಅದಕ್ಕೆ ಬೇಕಿರೋ ಸಾಕ್ಷಿಗಳನ್ನು ಕೊಡಬೇಕಾಗತ್ತೆ ಅಂತ. ಈ ಇಸ್ರೇಲ್ ಮತ್ತು ಹಮಾಸ್ ಮೇಲೆ ಯುದ್ಧ ಆಗತ್ತಲ್ಲ, ಅದು ನಾವು ಕೇಳ್ಬೋದು. ಹಾಗಿದ್ರೆ ಹಮಾಸ್ ಹೊಡಿತಾರಲ್ಲ, ಇಸ್ರೇಲ್ ವಾಪಸ್ ಹೊಡಿತಾರೆ. ಎಸ್, ಹಮಾಸ್ ಹೇಳ್ಕೊಳತ್ತೆ ನಾವು ಹೊಡೆದಿದ್ದೀವಿ ಅಂತೇಳಿ. ಈ ಕಳ್ಳರು ಧೈರ್ಯ ಇಲ್ಲ ಹೇಳ್ಕೊಳ್ಳೋದಕ್ಕೆ ನಾವು ಹೊಡೆದಿದ್ದೀವಿ ಅಂತೇಳಿ. ಇವರು ಒಂದು ಮಾತು ಹೌದ್ರಿ ಭಾರತಕ್ಕೆ ನಾವು ಹೊಡೆದ್ವಿ ಅಂತ ಹೇಳಿದ್ರೆ ಈಗ ಬೀಳುತ್ತೆ ಅಲ್ಲ. ಈಗ ಕೂಡ ಪಾಕಿಸ್ತಾನ ತನ್ನ ಸೇನಾ ಶಕ್ತಿಯನ್ನು ಆಕ್ಟಿವೇಟ್ ಮಾಡಿದೆ. ಈಗ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್, ಯಾಕಂದ್ರೆ ನಮ್ಮಲ್ಲಿ S-400 ಏರ್ ಡಿಫೆನ್ಸ್ ಸಿಸ್ಟಮ್ ನಾವೇನು ರಷ್ಯಾದಿಂದ ಕೊಂಡ್ಕೊಂಡಿದ್ದು ಅದನ್ನು ಆಕ್ಟಿವೇಟ್ ಮಾಡಿದ್ದೀವಿ ನಾವು. ಅದನ್ನು ಆಕ್ಟಿವೇಟ್ ಮಾಡಿರೋ ಕಾರಣದಿಂದ ಅವ್ರು ಏನೇ ಏರ್ ಸ್ಟ್ರೈಕ್ ಮಾಡಿದ್ರು ಕೂಡ ಅದು ತಾಗ್ತಾ ಇಲ್ಲ, ನಾವು ಡಿಫೆಂಡ್ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಭಾರತ ಸುರಕ್ಷಿತವಾಗಿದೆ. ಅದರ್ವೈಸ್ ಪಾಕ್ ರಿಟಾಲಿಯೇಟ್ ಮಾಡಿಲ್ಲ ಅಂತಿಲ್ಲ. ಪಾಕ್ ಏರ್ ಡಿಫೆನ್ಸ್ ನಮ್ಮ ಏರ್ ಡಿಫೆನ್ಸ್ನೊಳಗೆ ನುಗ್ಗಿ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿ ಅದನ್ನು ವಿಫಲಗೊಳಿಸಬೇಕೋ ಅಷ್ಟು ಚೆನ್ನಾಗಿ ನಾವು ಭಾರತೀಯರು ಅದನ್ನು ವಿಫಲಗೊಳಿಸ್ತಾ ಇದ್ದೇವೆ. ಅಷ್ಟು ಸೂಪರ್ ಆಗಿದೆ.